ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್. ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಚೌಳಿಕಾಯಿ ಪಲ್ಯ. ಇದಕ್ಕೆ ನಾವು ಗೋರಿಕಾಯಿ ಅಂತಲೂ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ತೊಳೆದುಕೊಂಡು ಆಮೇಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಚಮಚ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕು. ಅದರದ್ದು ಮೇಲೆ ಒಂದು ಕಣ್ಣು ಥರ ಆಗುತ್ತೆ, ಅದು ಆ ಥರ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೇ ಇರಬೇಕು. ಕೆಲವರು ನೀರಲ್ಲಿ ಕುದಿಸ್ಕೊಂಡ್ಬಿಟ್ಟು ಮಾಡ್ತಾರೆ, ಬಟ್ ಈ ಥರ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ರುಚಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಇಲ್ಲಿ ಇದು ಆಗೋವರೆಗೂ ನಾನು ಇಲ್ಲಿ ಸೈಡಿಗೆ ಮತ್ತೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕಿ ಅದನ್ನು ಕೂಡ ಹುರಿದುಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುರಿದುಕೊಳ್ತಾ ಇದ್ದೀನಿ. ಒಂದು 3 ಚಮಚ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಾಗಿದೆ. ಇವಾಗ ಇದನ್ನು ನಾನು ಬೇರೆ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ಇವಾಗೇನು ಸ್ಟೋವ್ ಆನ್ ಮಾಡೋದೇನು ಬೇಕಾಗಿಲ್ಲ. ಇವಾಗ ಅದೇ ಒಂದು ಪ್ಯಾನ್ಗೆ ನಾನು ಇಲ್ಲಿ ಬಿಳಿ ಎಳ್ಳನ್ನು ತಗೋತಾ ಇದ್ದೀನಿ. 1 ಚಮಚ ಸಾಕು ಬಿಳಿ ಎಳ್ಳು. ಅದನ್ನು ಕೂಡ ಹಾಕಿ ಅದು ಪಾತ್ರೆ ಬಿಸಿ ಇದೆಯಲ್ಲ, ಅದೇ ಸಾಕಾಗುತ್ತೆ. ಈ ಎಳ್ಳಿಗೆ ಜಾಸ್ತಿ ಏನು ಬೇಕಾಗಲ್ಲ ಉರಿ, ಅದಕ್ಕೋಸ್ಕರ. ಇವಾಗ ನೋಡ್ಬೋದು ನೀವು, ನಾನು ಗ್ಯಾಸ್ ಆನ್ ಮಾಡಲಾರ್ದೇ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಳ್ಳು ನೋಡಿ ಚಟಪಟ ಅಂತ ಹಾರ್ತಾ ಇದೆ. ಇವಾಗ ಇದು ಕೂಡ ಆಯಿತು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ನೀವು. ನಂದು ಚಾನಲ್ ಕೂಡ ಮೊನಿಟೈಸ್ ಆಯಿತು, ಎಲ್ಲ ನಿಮ್ಮ ಆಶೀರ್ವಾದ ಅಂತಲೇ ಹೇಳಬಹುದು. ಇವಾಗ ನೋಡಿ ಈ ಥರ ಆಗಬೇಕು. ನೋಡಿ ಗೋರಿಕಾಯಿ ಈ ಥರ ಕಣ್ಣು ಬೀಳಬೇಕು, ಅಂದಾಗ ಮಾತ್ರ ಅದು ಟೇಸ್ಟ್ ಬರುತ್ತೆ. ನೀರಲ್ಲಿ ಕುದಿಸ್ಕೊಂಡಾಗ ಈ ಥರ ಟೇಸ್ಟು ಬರೋದೇ ಇಲ್ಲ. ನೀವು ಒಂದು ಸಾರಿ ಇದನ್ನು ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ರೊಟ್ಟಿಗೆ, ಚಪಾತಿಗೆ ಎಲ್ಲನೂ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ. ಇವಾಗ ಮತ್ತೆ ನಾನು ಅದೇ ಪ್ಯಾನ್ಗೆ ಇಲ್ಲಿ ನಾನು ಗೋಲ್ಡ್ ವಿನ್ನರ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವ ಆಯಿಲ್ ಇದೆಯೋ ಆ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಚಮಚ ಮಾತ್ರ ನಾನು ಆಯಿಲ್ ತೊಗೊಂಡಿದ್ದೀನಿ. ಇದೇ ಎಣ್ಣೆ ಇವಾಗ ಬಿಸಿ, ಪ್ಯಾನ್ ಅಂತೂ ಬಿಸಿ ಆಗಿತ್ತಲ್ಲ, ಅದಕ್ಕೋಸ್ಕರ ಸಡನ್ಲಿ ಎಣ್ಣೆ ಕಾಯ್ದೋಯ್ತು. ಇದರಲ್ಲಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಇಷ್ಟು ಆದರೆ ಸಾಕು. ಇವಾಗ ನಾನು ಇಲ್ಲಿ ಏನು ಹುರಿದುಕೊಂಡಿದ್ದೆ ಅಲ್ಲ ಗೋರಿಕಾಯಿ, ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇನ್ನೂ ನಾನು ಇದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ. ನಾವು ಹಾಕಿದಾಗ ಅದು ಎಲ್ಲನೂ ಪ್ಯಾನ್ಗೆ ಅಂಟ್ಕೊಳ್ಳುತ್ತೆ ಮತ್ತು ಘಾಟ್ ಜಾಸ್ತಿ ಬಂದುಬಿಡುತ್ತೆ. ಮನೆಯಲ್ಲೆಲ್ಲರೂ ಕೆಮ್ಮೋ ಥರ ಆಗಿಬಿಡುತ್ತೆ. ಹಾಗಾಗಿ ಮತ್ತೆ ಅದನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಅರಿಶಿನ, ಉಪ್ಪು, ಖಾರ ಎಲ್ಲ ಹಾಕಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಯಾವುದೇ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ನಾನು ಬಳಸಿಲ್ಲ. ಮಸಾಲೆ ಹಾಕ್ಲಾರ್ದೇ ಅಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಟೇಸ್ಟು. ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಯಾವ ಥರ ಮಾಡಿದ್ದೀನೋ ಅದೇ ಥರ ಮತ್ತೆ ನೀವು ಮಾಡಿ ಅದು ಮಾಡ್ತೀರಾ ನಿಮ್ಮ ಮನೆಯಲ್ಲಿ. ನೋಡಿ ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದು ಏನು ಗೋರಿಕಾಯಿ ಇದೆಯಲ್ಲ, ಅದು ಮುಳುಗೋವರೆಗೂ ನೀರನ್ನು ಹಾಕಬೇಕು. ಟ್ರಿಕ್ಸ್ ಅಂದರೆ ಅದೇ. ಇಲ್ಲಿ ನಾನು ಶೇಂಗಾ ಮತ್ತು ಎಳ್ಳು ತೊಗೊಂಡಿದ್ದೆ ಅಲ್ಲ, ಹುರಿದುಕೊಂಡಿದ್ದೆಲ್ಲ, ಅದನ್ನು ನಾನು ಇಲ್ಲಿ ಕಲುವಿನಲ್ಲಿ ನಾನು ಕುಟ್ಕೊಳ್ತಾ ಇದ್ದೀನಿ. ಇದೇನು ನಾನು ಮಿಕ್ಸಿಗೆ ಹಾಕಿಲ್ಲ. ಒಂದು ಸ್ವಲ್ಪ ದಪ್ಪನೇ ಇರಬೇಕು. ಪಲ್ಯ ನಾವು ಊಟ ಮಾಡುವಾಗ ಅದು ಒಂದೊಂದು ತುತ್ತಿನಲ್ಲೂ ಅದು ಒಂದೊಂದು ಸಿಕ್ಕಿದಾಗ ಆ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ಅದಕ್ಕೋಸ್ಕರ ತರಿಯಾಗಿ ನಾನು ಇದರಲ್ಲೇ ಕುಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಮಿಕ್ಸಿನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಕೊನೆಯದಾಗಿ ಹಾಕಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಇದನ್ನು ನಾನು ತೊಳ್ಕೊಂಡ್ಬಿಟ್ಟು
ಕಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ. ಇವಾಗ ನೀರೆಲ್ಲ ಅಟ್ಟಿಸಿ ಹೋದ್ಮೇಲೆ ಇವಾಗ ನಮ್ಮ ಗೋರಿಕಾಯಿ ಪಲ್ಯ ರೆಡಿ ಆಯಿತು. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.